ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ಜ್ಞಾನಸಿರಿ ಚಾನಲ್ಗೆ ಸ್ವಾಗತ. ಇದೇನು ಬೇಸಿಗೆ ಕಾಲ ಶುರು ಆತ್ರಿ, ಹಾಗಾಗಿ ಜಾತ್ರೆ ಭಾಳ ಇರ್ತಾವ್ರಿ ಎಲ್ಲ ಕಡೆ. ಅವಾಗ ಈ ರೆಸಿಪಿ ಮಾಡ್ಬೋದು ನೋಡ್ರಿ. ಮತ್ತು ಟ್ರಾವೆಲಿಂಗ್ ಅದು ಹೊಂಟ್ರೂ ಈ ರೆಸಿಪಿ ಮಾಡ್ಬೋದು. ಅಂದರೆ ಪೇಪರ್ ಅವಲಕ್ಕಿ ರೀ, ಭಾಳ ಈಸಿಯಾಗಿ ಐತೆ ನೋಡ್ರಿ. ಇಲ್ಲೇ ಪೇಪರ್ ಅವಲಕ್ಕಿ ಮಾಡೋಕೆ 1 kg ಪೇಪರ್ ಅವಲಕ್ಕಿ ತೊಗೊಂಡೇನಿ. ಅದನ್ನು ಬಿಸಿಲೊಳಗೆ ಚೆಂದಾಗೆ ಒಣಗಿಸಿ ಸಾಣಿಸಿ ತೊಗೊಂಡೇನಿ ನೋಡ್ರಿ. ಮತ್ತು ಅದಕ್ಕೊಂದು 10-12 ಮೆಣಸಿನ್ಕಾಯಿ ತೊಗೊಂಡೇನಿ. ಖಾರ ಐತ್ರಿ ಇದು. ಮತ್ತು ಒಂದು ಬೆಳ್ಳುಳ್ಳಿ 1-2 ಗಡ್ಡೆ ಜಜ್ಜಿಟ್ಕೊಂಡೇನಿ ನೋಡ್ರಿ. ಮತ್ತು ಕರಿಬೇವಿನ ಸೊಪ್ಪು, ಉಪ್ಪು ರುಚಿಗೆ ತಕ್ಕಷ್ಟು. ಕಾಳುಗಳನ್ನು ತೊಗೊಂಡು ನೋಡ್ರಿ ಒಗ್ಗರಣೆಗೆ. ಶೇಂಗಾ, ಪುಟಾಣಿ ಮತ್ತು ಕೊಬ್ಬರಿ ಸಣ್ಣಗೆ ಹೆಚ್ಚಿ ತೊಗೊಂಡೇನಿ ಉದ್ದಕ್ಕೆ. ಇಲ್ಲಿ ನಾನು ಇದು ಸಕ್ರೆ ಪುಡಿ ನೋಡ್ರಿ ಇದು. ಮತ್ತು ಪುಟಾಣಿ ಹಿಟ್ಟು ತೊಗೊಂಡೇನಿ ರೀ. ಇಲ್ಲಿ ನಾನು ಇದನ್ನು ಖಾರ ಪುಡಿ ಉಪಯೋಗಿಸಾಕತ್ತಿಲ್ಲ, ಅದ್ರ ಬದಲಾಗಿ ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ, ಅಂದ್ರೆ ಟೇಸ್ಟಾಗಿ ಬರ್ತಾವೆ. ಇಲ್ಲಿ ನೋಡ್ರಿ ಒಂದು ಚಹಾ ಕುಡಿ ಕಪ್ಪಿಲೆ 1/2 ಕಪ್ನಷ್ಟು ಎಣ್ಣೆ ತೊಗೊಂಡೇನಿ. ಎಣ್ಣೆ ಕಾದ ನಂತರ ಅದಕ್ಕೆ ಶೇಂಗಾ ಕಾಳು ಹಾಕಿ ಕರ್ಕೋಬೇಕ್ರಿ ಇದನ್ನು. ಇದೊಂದು ಸಲ ಮನ್ಯಾಗೂ ತಿನ್ನೋಕೆ ರೆಸಿಪಿ ಭಾಳ ಚಲೋ ಐತೆ ನೋಡ್ರಿ. ಸಾಯಂಕಾಲ ಸ್ನ್ಯಾಕ್ಸಿಗೆ ಅದು ಮಾಡಿ ಇಟ್ಕೊಂಡ್ಬಿಟ್ರೆ 15 ದಿನ ಅದು ಏನಾಗಂಗಿಲ್ಲ ರೀ ಇದು. ಶೇಂಗಾ ಕಾಳು ಸ್ವಲ್ಪ ಕೆಂಪಾಗಿಂದ ಪುಟಾಣಿ ಹಾಕ್ಬೇಕ್ರಿ. ಮೊದಲು ಪುಟಾಣಿ ಹಾಕಬಾರ್ದು, ಇಲ್ಲಿಕಂದ್ರೆ ಅದು ಭಾಳ ಕಪ್ಪಾಗಿಬಿಡ್ತಾವೆ. ಮೊದಲು ಶೇಂಗಾ ಕಾಳು ಕರ್ಕೊಂಡು ಆಮೇಲೆ ಪುಟಾಣಿ ಸ್ವಲ್ಪ ಹಾಕಿ ಫ್ರೈ ಮಾಡಿಂದ ಆಮೇಲೆ ಕೊಬ್ಬರಿ ಹಾಕ್ಬೇಕ್ರಿ. ನೋಡ್ರಿ ಹಿಂಗೆ ಕೆಂಪಾಗೆ ಕರ್ಕೊಂಡೆ ನಾನು. ಈ ಥರ ಕೆಂಪು ಆಗ್ಬೇಕ್ರಿ, ಅಂದ್ರೆ ಬಾಯಾಗ ಕುರು ಚಲೋ ಬರ್ತಾವೆ. ಕರೆದಿರೋಂಥ ಎಲ್ಲ ಕಾಳು ಮತ್ತು ಕೊಬ್ಬರಿನ ನಾನು ಒಂದು ಪ್ಲೇಟಿಗೆ ತಗೊಳಕತ್ತೇನೆ ನೋಡ್ರಿ. ಹಿಂಗೆ ಬಸದು ಎಣ್ಣೆ ಬಸದೆಲ್ಲ ತಗೊಂಡಿಟ್ಕೋಬೇಕ್ರಿ. ಅವನ್ನ ತೆಗೆದು ಹೊಳ್ಳಿ ಅದೇ ಎಣ್ಣೆ ಒಳಗನ ನಾನು ಒಗ್ಗರಣೆ ಹಾಕ್ತೇನೆ ನೋಡ್ರಿ. ಬೇರೆ ಎಣ್ಣೆ ತೊಗೊಳಂಗಿಲ್ಲ. ಈಗ ಮೊದಲು 1.5 ಕಪ್ನಷ್ಟು ತೊಗೊಂಡೇವಿ ನಾವು ಎಣ್ಣೆನ. ಮೊದಲು ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಮಾಡ್ಕೋಬೇಕ್ರಿ. ನೋಡ್ರಿ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಹಾಕಿ ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡ್ಬೇಕ್ರಿ ಇದನ್ನು. ಹಸೆಕಾಯಿ ಪೂರ ಹಸಿ ಹೋಗಿ ಅದು ಸ್ವಲ್ಪ ಕುರು ಅನ್ಬೇಕ್ರಿ, ಆ ಟೈಪ್ ಅಲ್ಲಿ ಮಟನೂ ಇದನ್ನು ಡೀಪ್ ಫ್ರೈ ಮಾಡ್ಬೇಕು. ಅಂದ್ರೆ ಅವಲಕ್ಕಿ ಮೆತ್ತಗಾಗಂಗಿಲ್ಲ ರೀ. ಸ್ವಲ್ಪ ಏನಾರು ಹಸಿ ಉಳಿತಂದ್ರೆ ಅವಲಕ್ಕಿ ಮೆತ್ತಗಾಕಾವು. ಈ ಸ್ವಲ್ಪ ಟೈಮ್ ಹಿಡಿತೈತೆ ರೀ ಫ್ರೈ ಆಗಾಕ. ನಾವು ಎಷ್ಟು ಚಲೋ ಇವ್ನು ಫ್ರೈ ಮಾಡ್ತೇವೆ ಅಷ್ಟು ಚಲೋ ಅವಲಕ್ಕಿ ಕುರು ಅಂತಿರ್ತೇವೆ ರೀ. ನೋಡ್ರಿ ನಾ ಹಿಂಗೆ ಡೀಪ್ ಫ್ರೈ ಮಾಡ್ಕೊಂಡೇನಿ. ಇನ್ನೂ ಸ್ವಲ್ಪ ಫ್ರೈ ಆಗ್ಬೇಕ್ರಿ ಇದು. ಮೆಣ್ಸಿನ್ಕಾಯಿ ಅದು ಹಸಿರು ಹೋಗಿ ಸ್ವಲ್ಪ ಬೆಳ್ಳಗಾಗ್ಬೇಕು ನೋಡ್ರಿ, ಅಲ್ಲಿವರೆಗೂ ಮಾಡ್ಕೋಬೇಕು. ಈಗ ಉಪ್ಪು ಹಾಕಾಕತ್ತೇನೆ ರೀ. ಉಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅರಿಶಿನ ಪುಡಿ ಹಾಕಾಕತ್ತೇನೆ ನೋಡ್ರಿ. ಈಗ 1 ಚಮಚದಷ್ಟು ಅರಿಶಿನ ಪುಡಿ ಈ ಒಗ್ಗರಣೆ ಒಳಗೆ ಹಾಕ್ಬೇಕ್ರಿ, ಅಂದ್ರೆ ಚಲೋತ್ನೇ ಕಲರ್ ಬರ್ತೈತಿ. ಆಮೇಲೆ ಕರೆದಿಟ್ಟಿರುವಂಥ ಕಾಳು ಮತ್ತು ಕೊಬ್ಬರಿನ ಹಾಕಿನಿ ನೋಡ್ರಿ. ಅದನ್ನು ಈ ಎಣ್ಣೆ ಒಳಗನ ಹಾಕಿ ಫ್ರೈ ಮಾಡ್ಬೇಕ್ರಿ. ಅಂದ್ರೆ ಉಪ್ಪು ಖಾರ ಎಲ್ಲ ಕಡೆ ಕರೆಕ್ಟಾಗಿ ಹತ್ಕೋತೈತ್ರಿ ಅದು. ನೋಡ್ರಿ ಈಗ ನಮ್ಗೆ ತಯಾರಾತು ಹುಳಿ. ಅದನ್ನು ಅವಲಕ್ಕಿಗೆ ಹಾಕಿ ಹಚ್ಚಾಕತ್ತೇನೆ ನೋಡ್ರಿ. ಇದನ್ನ ಚೆಂದಾಗೆ ಕಲಿಸ್ಬೇಕ್ರಿ. ಕೆಳಗೆ ಮೇಲೆ ಚಮಚದಲ್ಲೇ ಭಾಳ ಕಲಿಸ್ಬಾರ್ದ್ರಿ. ಇದನ್ನು ಪುಡಿ ಹಾಕ್ಕವು, ಸ್ವಲ್ಪ ಕೈಲೇನ ಕಲಿಸ್ಬೇಕು. ಭಾಳ ಅಂದ್ರೆ ಭಾಳ ರುಚಿಯಾಗಿ ಬಂದಿದ್ದು ರೀ. ಬಿಸಿಲೊಳಗೆ ನಾವು ಎಷ್ಟು ಒಣಗಿಸ್ತೇವೆ ಅಷ್ಟು ಚಲೋ ಬರ್ತಾವ್ರಿ ಇವು. ಬಿಸಿಲೊಳಗೆ ಮೊದಲೇ ಒಣಗಿಸಿ ಚೆಂದಾಗಿ ಇಟ್ಕೋಬೇಕ್ರಿ. ಈಗ ನೋಡ್ರಿ ಎಲ್ಲ ಪೂರ್ತಿ ನಾನು ಕಲಿಸಿಂದ ಅದಕ್ಕೆ ಕಡ್ಲೆ ಹಿಟ್ಟು ಹಾಕೀನಿ, ಅಂದ್ರೆ ಪುಟಾಣಿ ಹಿಟ್ಟು. ನೋಡ್ರಿ ಹಿಂಗೆ ಬಂದವು. ಮತ್ತು ಅದಕ್ಕೆ ಸಕ್ರೆ ಪುಡಿ ಹಾಕ್ಕೋತೇನೆ ರೀ. ಈಗ ನಿಮ್ಗೆ ಎಷ್ಟು ಬೇಕಷ್ಟು ಸಕ್ರೆ ಪುಡಿ ಹಾಕೋರಿ. ಸಕ್ರೆ ಪುಡಿ ಹಾಕೋದ್ರಿಂದನೂ ಟೇಸ್ಟಿಯಾಗಿ ಬರ್ತಾವೆ. ನೋಡ್ರಿ ಸಕ್ರೆ ಪುಡಿ ಹಾಕಿಂದ ಪೂರ ಚೆಂದಾಗೆ ಕಲಿಸ್ಕೋಬೇಕ್ರಿ ಅದನ್ನು. ನೋಡ್ರಿ ಈ ಥರ ಬಂದಾವು.
ನೀವು ಟ್ರೈ ಮಾಡಿರಿ. ಇನ್ನೇನು ಬೇಸಿಗೆ ಕಾಲ ಮನ್ಯಾಗ ಮಾಡಿಟ್ರು ಸಂಜೆನ ಸ್ನ್ಯಾಕ್ಸ್ ಚಾ ಜೊತೆ ಚಲೋ ಆಕತ್ತಿದ್ದು. ಹೆಂಗೆ ಬಂದವಂತ ಕಮೆಂಟ್ ಮಾಡಿ ತಿಳಿಸ್ರಿ ನನಗೆ. ಯಾರೆಲ್ಲ ನನ್ನ ಚಾನಲ್ ನೋಡಾಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ನಮಸ್ಕಾರ ರೀ ಎಲ್ಲರಿಗೂ.